ಕ್ಷಣಕ್ಕೊಂದ್ ಬಣ್ಣ, ಗಳಿಗೆಗೊಂದ್ ವೇಷ. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ರಿವ್ಯೂಗೆ ನಿಮಗೆ ಆತ್ಮೀಯ ಸ್ವಾಗತ. ಇದು ರಿವ್ಯೂ ಅನ್ನೋದಕ್ಕಿಂತ ನನ್ನ ಅಭಿಪ್ರಾಯ, ನನ್ನ ಅನಿಸಿಕೆಯನ್ನು ಹೇಳ್ತೀನಿ. ದರ್ಶನ್ ಅವರ ಸಿನಿಮಾ ಬರ್ತಿದೆ ಅಂದಾಗ ಅದೊಂದು ರೀತಿ ಹಬ್ಬ, ಅದೊಂದು ರೀತಿ ಜಾತ್ರೆ. ಖಂಡಿತವಾಗಲೂ ಹಿಂದಿನ ಎಲ್ಲ ಸಿನಿಮಾಗಳ ಸಂದರ್ಭಗಳಲ್ಲೂ ಕೂಡ ನಾವು ಅದನ್ನು ನೋಡಿದ್ವಿ. ಡೆವಿಲ್ ಬರುವಂತಹ ಸಂದರ್ಭದಲ್ಲೂ ಕೂಡ ಅದನ್ನು ನೋಡಿದ್ವಿ, ಈಗಲೂ ಕೂಡ ನೋಡ್ತಾ ಇದ್ವಿ. ಸಾರಥಿ ಬಿಡುಗಡೆಯಾದಂತಹ ಸಂದರ್ಭದಲ್ಲಿ ದರ್ಶನ್ ಅವರು ಜೈಲಲ್ಲಿದ್ದರು. ಆಗಲೂ ಕೂಡ ಸಿನಿಮಾ ಬಹಳ ದೊಡ್ಡ ಯಶಸ್ಸನ್ನು ಕಾಣ್ತು. ಅದಾದ ನಂತರ ಅವರ ಅಭಿಮಾನಿ ಬಳಗ ಎಷ್ಟು ದೊಡ್ಡದಾಯಿತು ನಮಗೆಲ್ರಿಗೂ ಗೊತ್ತು. ಸೊ ಡೆವಿಲ್ನಲ್ಲಿ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರೂವ್ ಆಗಿದೆ. ದರ್ಶನ್ ಅವರು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಡೆವಿಲ್ ಸಿನಿಮಾವನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಪ್ರಚಾರ ಮಾಡಿದ್ದಾರೆ ಅಭಿಮಾನಿಗಳು ರಾಜ್ಯಾದ್ಯಂತ. ದ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಸೊ ಈ ಡೆವಿಲ್ ಸಿನಿಮಾದ ಪ್ಲಸ್ ಏನು, ಮೈನಸ್ ಏನು, ಅಥವಾ ಯಾವುದು ವರ್ಕ್ ಆಗಿಲ್ಲ? ಎಸ್, ಅಫ್ಕೋರ್ಸ್ ಪ್ರಕಾಶ್ ವೀರ್ ಮತ್ತು ದರ್ಶನ್ ಅವರ ಕಾಂಬಿನೇಷನಲ್ಲಿ ಬರ್ತಾ ಇರುವಂತಹ ಎರಡನೇ ಸಿನಿಮಾ. ಆದರೆ ಗ್ಲಿಮ್ಸನ್ನು, ಟೈಟಲನ್ನು, ಗ್ಲಿಮ್ಸನ್ನು ಮತ್ತು ಟ್ರೈಲರನ್ನು ನೋಡಿದಾಗ ಎಸ್, ಇದು ಫ್ಯಾಮಿಲಿ ಕಥೆಯ ಜೊತೆಗೆ ದರ್ಶನ್ ಅವರಿಗೆ ಒಂದು ಹೊಸ ರೀತಿಯ ಇಮೇಜನ್ನು, ಹೊಸ ರೀತಿಯ ಪಾತ್ರ ಆಗಿದೆ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ. ಎಸ್, ಸಿನಿಮಾ ನೋಡಿದಾಗ ಅದು ಅನಿಸ್ತು. ದರ್ಶನ್ ಅವರು ತುಂಬ ಹೊಸದಾಗಿ ಇಲ್ಲಿ ಕಾಣಿಸ್ತಾರೆ, ಹೊಸ ರೀತಿಯಲ್ಲಿ ಕಾಣಿಸ್ತಾರೆ, ಸ್ಟೈಲಿಶ್ ಆಗಿಯೂ ಕಾಣಿಸ್ತಾರೆ, ಕ್ಲಾಸ್ ಆಗಿಯೂ ಕಾಣಿಸ್ತಾರೆ. ದರ್ಶನ್ ಅವರ ಅಭಿನಯದ ವಿಚಾರಕ್ಕೆ ಬರೋದಾದರೆ, ಅವರು ಬಹಳಷ್ಟು ಕರಿಯರ್ನಲ್ಲಿ ಸುಮಾರು 55-56 ಸಿನಿಮಾಗಳಲ್ಲಿ ಎಲ್ಲ ರೀತಿಯ ಪಾತ್ರಗಳನ್ನು ಟ್ರೈ ಮಾಡಿದ್ದಾರೆ. ಕುರುಕ್ಷೇತ್ರದಲ್ಲಿ ದುರ್ಯೋಧನ ಪಾತ್ರ ಮಾಡಿದರು, ಸಂಗೊಳ್ಳಿ ರಾಯಣ್ಣನ ಪಾತ್ರ ಮಾಡಿದರು, ನಮ್ಮ ಪ್ರೀತಿಯ ರಾಮು ಸಿನಿಮಾದಲ್ಲಿ ಅಂಧನ ಪಾತ್ರದಲ್ಲಿ ಮಾಡಿ ಅವತ್ತಿನ ಕಾಲಕ್ಕೆ ಬಹಳ ದೊಡ್ಡ ಮೆಚ್ಚುಗೆಯನ್ನು ಕ್ರಿಟಿಕ್ಸ್ ಕಡೆಯಿಂದ ಮತ್ತು ಜನರ ಕಡೆಯಿಂದಲೂ ಕೂಡ ಪಡ್ಕೊಂಡಿದ್ರು. ಈ ಮಧ್ಯದಲ್ಲಿ ಬಂದಿದ್ದೆ ಡೆವಿಲ್ ನಿರ್ದೇಶಕ ಪ್ರಕಾಶ್ ವೀರು. ಒಂದು ವಿಭಿನ್ನವಾದಂತಹ ಕಥೆಯನ್ನು ದರ್ಶನ್ ಅವರಿಗೆ ಮಾಡಬೇಕು ಅಂತ ಹೊರಟಾಗ ದರ್ಶನ್ ಅವರು ಕೈ ಜೋಡಿಸಿದರು. ಅದು ಇವತ್ತು ಸಾಕಾರಗೊಂಡಿದೆ ಬೆಳ್ಳಿ ತೆರೆಯ ಮೇಲೆ. ಸೊ ಸಿನಿಮಾದ ಒನ್ಲೈನ್ ಸ್ಟೋರಿ ಏನು ಅಂತ ನೋಡೋದಾದರೆ, ಚಿತ್ರದ ನಾಯಕ ಕೃಷ್ಣ, ಇನ್ನೊಂದು ಕಡೆ ನಾಯಕಿ ರುಕ್ಮಿಣಿ ಅಲಿಯಾಸ್ ರುಕ್ಕು, ಅವರಿಬ್ಬರ ಪ್ರೇಮ ಕಥೆ ಒಂದು ಕಡೆ. ಅದರ ಜೊತೆಯಲ್ಲಿ ಅವನಿಗೆ ಒಂದು ಕನಸು, ತಾನೊಬ್ಬ ದೊಡ್ಡ ಹೀರೋ ಆಗಬೇಕು, ಅಂದರೆ ಸಿನಿಮಾ ನಟ ಆಗಬೇಕು, ತಾನೊಂದು ಕಟೌಟ್ ನಿಲ್ಲಬೇಕು ಅನ್ನುವಂಥದ್ದು. ಅವನು ಒಂದು ಕಟೌಟಿಗೆ ಆಸೆ ಪಡ್ತಿದ್ದ. ಆದರೆ ಆಕಸ್ಮಿಕವಾಗಿ ಇಡೀ ರಾಜ್ಯಾದ್ಯಂತ ಅವನ ಕಟೌಟ್ಗಳು ನಿಲ್ಲುವಂತಹ ಪರಿಸ್ಥಿತಿ ಬರುತ್ತೆ. ಇನ್ನೊಂದು ಕಡೆ ಒಬ್ಬ ರಾಜಕಾರಣಿ ತನ್ನ ಪಕ್ಷವನ್ನು ಕಟ್ಕೊಂಡು ಜನಸಂಪಾದನೆಯನ್ನು ಮಾಡಿದ್ದಾನೆ, ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದಾನೆ, CM ಆಗಿದ್ದಾನೆ. ಒಂದು ಸಂದರ್ಭದಲ್ಲಿ ಅವನು ಭ್ರಷ್ಟಾಚಾರದ ಆರೋಪ ಹೊತ್ತು ಜೈಲು ಸೇರಬೇಕಾಗತ್ತೆ, ಕುರ್ಚಿಯಿಂದ ಕೆಳಗಿಳಿಬೇಕಾಗತ್ತೆ. ಅದಾದ್ಮೇಲೆ ಈ ಸ್ಥಾನಕ್ಕೆ ಯಾರು, ಬೇರೆಯವ್ರನ್ನ ಕೂರಿಸೋದಕ್ಕೆ ಇಷ್ಟ ಇಲ್ಲ, ಯಾರನ್ನ ಕೂರಿಸೋದು? ಎಸ್, ಅಲ್ಲಿ ಒಂದು ಟ್ವಿಸ್ಟ್ ಇದೆ. ಆ ಟ್ವಿಸ್ಟು ಮತ್ತು ಇಲ್ಲಿ ಕೃಷ್ಣ ಅನ್ನುವಂತಹ ಪಾತ್ರಧಾರಿಯ ಕತೆ ಹೇಗೆ ಲಿಂಕ್ ಆಗುತ್ತೆ, ಇದನ್ನು ಹೇಗೆ ಪ್ಲೇಸ್ ಮಾಡಿದ್ದಾರೆ, ಇದನ್ನು ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೊಬೇಕಾಗತ್ತೆ. ಸಿನಿಮಾದ ದೊಡ್ಡ ಪ್ಲಸ್ ಏನಂತ ಹೇಳಿದ್ರೆ ನಟ ದರ್ಶನ್. ಎಸ್, ಅಫ್ಕೋರ್ಸ್ ದರ್ಶನ್ ಅವರೇ ಈ ಸಿನಿಮಾದ ದೊಡ್ಡ ಪ್ಲಸ್. ದರ್ಶನ್ ಅವರೇ ಈ ಸಿನಿಮಾವನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಸಾಗಿದ್ದಾರೆ. ಎಲ್ರಿಗೂ ಗೊತ್ತು ಸಿನಿಮಾದಲ್ಲಿ ಅವರು ಡಬಲ್ ರೋಲ್ ಅಂತೇಳಿ, ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ, ಟ್ರೈಲರ್ ಕೂಡ ಅದನ್ನು ರಿವೀಲ್ ಮಾಡಿತ್ತು, ಅಭಿಮಾನಿಗಳಿಗೂ ಕೂಡ ಅದು ಗೊತ್ತಿತ್ತು. ಡಬಲ್ ರೋಲ್ ಅಂದರೆ ಅವರ ಪಾತ್ರ ಹೇಗೆ ಇಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ, ಅದನ್ನು ಸಿನಿಮಾದಲ್ಲಿ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಬಟ್ ದರ್ಶನ್ ಅವರ ಅಭಿನಯದ ವಿಚಾರಕ್ಕೆ ಬಂದರೆ ಅದ್ಭುತ. ಯಾಕಂತ ಹೇಳಿದ್ರೆ ದರ್ಶನ್ ಅವರ ಇಡೀ ಸಿನಿ ಕರಿಯರ್ನಲ್ಲಿ ಬಹಳಷ್ಟು ಪಾತ್ರಗಳನ್ನು ಮಾಡಿದ್ದಾರೆ. ಅವರ ಪೊಟೆನ್ಷಿಯಲ್ ಬಹಳಷ್ಟಿದೆ. ಅವರೊಬ್ಬ ನಟನಾಗಿ ನಿನಾಸಂನಿಂದ ಕಲಿತು ಬಂದವರು. ಆ ಪೊಟೆನ್ಷಿಯಲ್ನ ಸಂಪೂರ್ಣವಾಗಿ ಯಾರಾದರೂ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇತ್ತಾ ಅಂತ ನೋಡಿದರೆ ಅದನ್ನು ಪ್ರಕಾಶ್ ವೀರ್ ಅವರು ಸಮರ್ಥವಾಗಿ ಬಳಸ್ಕೊಂಡಿದ್ದಾರೆ. ದರ್ಶನ್ ಅವರನ್ನ ಒಂದು ಹೊಸ ರೀತಿಯ ಪಾತ್ರದಲ್ಲಿ, ಒಂದು ವಿಭಿನ್ನ ಶೇಡ್ಗಳಲ್ಲಿ ತೋರಿಸಿದ್ದಾರೆ. ನನಗೆ ಬಹಳ ಇಷ್ಟ ಆಗಿದ್ದು ಅವರ ಆ ವಾಯ್ಸ್ ಮಾಡ್ಯುಲೇಷನ್. ಡೆವಿಲ್ ಕ್ಯಾರೆಕ್ಟರ್ನಲ್ಲಿ ಅವರು ಬಂದಾಗ ವಾಯ್ಸ್ ಮಾಡ್ಯುಲೇಷನ್ನು, ಆ ಲುಕ್ಕು, ಆ ಆ್ಯಟಿಟ್ಯೂಡು, ಆ ಪಾತ್ರಕ್ಕೆ ಏನು ಬೇಕೋ ಅದನ್ನು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಅವರು ಒಂದು ಕಡೆ ಡೆವಿಲ್ ಒಂದು ರೀತಿ ಮಾಸ್ ರಾ ಪಾತ್ರದಲ್ಲಿ ಮಾಡಿದ್ದಾರೆ, ಮತ್ತೊಂದು ಕಡೆ ಕ್ಲಾಸ್ ಲುಕ್ನಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಕ್ಲಾಸ್ ಲುಕ್ ಕೂಡ ಬಹಳ ಆಪ್ತವಾಗಿ ಜನರನ್ನು ತಲುಪುತ್ತೆ, ಅಭಿಮಾನಿಗಳಿಗೆ ಇಷ್ಟವಾಗುತ್ತೆ. ಸೊ ಇನ್ನು ಸಿನಿಮಾ ನಿರ್ದೇಶನದ ವಿಚಾರಕ್ಕೆ ಬಂದರೆ, ಸ್ಕ್ರೀನ್ ಪ್ಲೇ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ. ಪ್ರಕಾಶ್ ಅವರು ಯಾವುದೇ ಸಿನಿಮಾ ಮಾಡಿದರೂ ಕೂಡ ಕೆಟ್ಟ ಸಿನಿಮಾನಂತೂ ಇಲ್ಲಿಯವರೆಗೂ ಮಾಡಿಲ್ಲ, ಅಥವಾ
ಇದು ನೋಡೋಕೆ ಆಗಲ್ಲಪ್ಪ ಅನ್ನೋ ಥರದ ಸ್ಕ್ರೀನ್ ಪ್ಲೇವನ್ನು ಅವ್ರು ಯಾವತ್ತೂ ಕೂಡ ಮಾಡ್ಕೊಂಡಿಲ್ಲ. ಎಲ್ಲ ಸಿನಿಮಾಗಳಲ್ಲೂ ಅದನ್ನು ಪ್ರೂವ್ ಮಾಡಿದ್ದಾರೆ. ಡೆವಿಲ್ನಲ್ಲೂ ಕೂಡ ಅದನ್ನು ಪ್ರೂವ್ ಮಾಡಿದ್ದಾರೆ. ಅಚ್ಚುಕಟ್ಟಾದಂತಹ ಸ್ಕ್ರೀನ್ ಪ್ಲೇ, ಅವ್ರು ಏನು ಅಂದ್ಕೊಂಡಿದ್ರು ಕತೆ ಅದಕ್ಕೆ ಅಚ್ಚುಕಟ್ಟಾದಂತಹ ಒಂದು ಸ್ಕ್ರೀನ್ ಪ್ಲೇಯನ್ನು ಮಾಡಿದ್ದಾರೆ. ಇನ್ನು ನಾಯಕಿಯ ಪಾತ್ರದಲ್ಲಿ ರಚನಾ ರೈ, ಕನ್ನಡದಲ್ಲಿ ಇದು ಮೊದಲ ಸಿನಿಮಾ. ಒಬ್ಬ ದೊಡ್ಡ ಸ್ಟಾರ್ ಎದುರುಗಡೆ ನಿಂತು ಅಭಿನಯಿಸುವಾಗ ಎಸ್, ಒಂದು ಲೆವೆಲ್ಗೆ ಅವರು ದರ್ಶನ್ ಅವರ ಪಾತ್ರದ ಜೊತೆಯಲ್ಲಿ ಹೊಂದಿಕೊಂಡು ತಮ್ಮ ಪಾತ್ರವನ್ನು, ರುಕ್ಮಿಣಿ ಅನ್ನುವಂತಹ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಬಹಳಷ್ಟು ಸಿನಿಮಾಗಳಲ್ಲಿ ಸ್ಟಾರ್ ನಟರಿದ್ದಾಗ ಅಲ್ಲಿ ನಾಯಕಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಇರುತ್ತೆ. ಆದರೆ ಪ್ರಕಾಶ್ ವೀರ್ ಅವರ ಯಾವ ಸಿನಿಮಾಗಳಲ್ಲೂ ಕೂಡ ನಾಯಕಿಯನ್ನು ಡಮ್ಮಿ ಮಾಡೋದಿಲ್ಲ ಅವರು. ಸೊ ಆ ಪಾತ್ರಕ್ಕೂ ಕೂಡ ಅಷ್ಟೇ ಪ್ರಾಮಿನೆನ್ಸನ್ನು ಕೊಟ್ಟಿರ್ತಾರೆ. ಇಲ್ಲೂ ಕೂಡ ಕೊಟ್ಟಿದ್ದಾರೆ. ರಚನಾ ರೈ ಆ ಪಾತ್ರಕ್ಕೆ ಒಂದು ಲೆವೆಲ್ಗೆ ಅಚ್ಚುಕಟ್ಟಾಗಿ ನ್ಯಾಯ ತುಂಬಿದ್ದಾರೆ. ತುಂಬ ಕ್ಯೂಟಾಗೂ ಕೂಡ ಕಾಣಿಸ್ತಾರೆ. ಸಾಂಗಲ್ಲಿ ಸಖತ್ ಹಾಟಾಗೂ ಕೂಡ ಕಾಣಿಸ್ತಾರೆ. ಇನ್ನು ಅಚ್ಯುತ್ ಕುಮಾರ್ ಅವರ ಪಾತ್ರ ಎಂದಿನಂತೆ ಸಹಜ ಲೀಲಾಜಾಲ, ಕಣ್ಣಲ್ಲೇ ಅಭಿನಯಿಸಿಬಿಡ್ತಾರೆ. ಕೆಲವೊಮ್ಮೆ ಡೈಲಾಗೇ ಇಲ್ಲದೆ ಅಭಿನಯಿಸಿಬಿಡ್ತಾರೆ. ಇಲ್ಲಿ ಚಾಣಾಕ್ಷನ ಒಂದು ಪಾತ್ರದಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಅದನ್ನು ಬಹಳ ಅಚ್ಚುಕಟ್ಟಾಗಿ ನ್ಯಾಯ ತುಂಬಿದ್ದಾರೆ. ಬಹಳ ವಿಶೇಷವಾಗಿ ಇಲ್ಲಿ ಗಮನ ಸೆಳೆದಿದ್ದು ಹುಲಿ ಕಾರ್ತಿಕ್. ಎಸ್, ಅವರು ಹೇಳಿದರು, ನನ್ನ ಪಾತ್ರ ಇಲ್ಲಿ ಅಭಿಮಾನಿಗಳ ಮನಸ್ಸಿನ ಮಾತು ಏನಿತ್ತು ಅದು ನಾನು ಹೇಳುವಂತಹ ಪಾತ್ರ. ಎಸ್, ಅವರಿಗೆ ತುಂಬ ಸ್ಪೇಸ್ ಇದೆ, ಇಲ್ಲಿ ತುಂಬ ಅವಕಾಶ ಇದೆ ಅಭಿನಯಿಸೋದಕ್ಕೆ. ಲೆಂತಿ ಪಾತ್ರವನ್ನು ಅವರು ಮಾಡಿದ್ದಾರೆ. ಅವರು ಕೂಡ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ. ಇನ್ನು ಗಿಲ್ಲಿ ನಟ ಒಂದಷ್ಟು ಕಾಮಿಡಿ ಮಾಡಿದ್ದಾರೆ. ಅಲ್ಲಲ್ಲಿ ಅವರೊಂದು ಪಂಚ್ ಕೊಡ್ತಾರೆ. ಹಾಡುಗಳು, ಎಸ್ ಅಫ್ಕೋರ್ಸ್ ಅಜನೀಶ್ ಲೋಕನಾಥ್ ಅವರ ಹಾಡುಗಳು. ಸ್ಟಾರ್ ನಟರ ಸಿನಿಮಾ ಅಂದಾಗ ಅಫ್ಕೋರ್ಸ್ ಕತೆ ಬೇರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳಲ್ಲಿ ಹಾಡುಗಳು ಕಥೆಯ ಜೊತೆಯಲ್ಲಿ ಹೋಗುತ್ತೆ. ಸಹಜವಾಗಿ ಸ್ಟಾರ್ ನಟರ ಸಿನಿಮಾಗಳಲ್ಲಿ ಅದಿರಲ್ಲ ಅಂತ ಅಂದ್ಕೊಳ್ತೀವಿ. ಇಲ್ಲಿ ಕಥೆಯ ಜೊತೆಯಲ್ಲೇ ಹಾಡುಗಳು ಬಂದಿದೆ, ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಎಸ್, ಹಾಡುಗಳನ್ನು ನಾವು ಆಲ್ರೆಡಿ ನೋಡಿದ್ವಿ. ಇವೆಲ್ಲವೂ ಒಂದು ಕಡೆ ಪ್ಲಸ್ ಪಾಯಿಂಟ್. ಇನ್ನು ಸಿನಿಮಾದ ಕ್ವಾಲಿಟಿ ವಿಚಾರಕ್ಕೆ ಬಂದರೆ, ಇದು ಎಷ್ಟು ಬಜೆಟ್ನ ಸಿನಿಮಾ, 50 ಕೋಟಿ 100 ಕೋಟಿ ಅಂತ ನಾವು ಮಾತಾಡ್ತೀವಿ. ಅದು ಯಾವುದ್ರ ಬಗ್ಗೆ ನಾವಿಲ್ಲಿ ಮಾತಾಡೋದು ಬೇಡ. ಆದರೆ ದ ಡೆವಿಲ್ ಸಿನಿಮಾ ಎಷ್ಟು ಬಜೆಟನ್ನು ಕೇಳುತ್ತೆ. ಆ ಕತೆ ಒಬ್ಬ ಸ್ಟಾರ್ ನಟನ ಸಿನಿಮಾಗೆ ಎಷ್ಟು ಬಜೆಟು, ಯಾವ ಕ್ಯಾನ್ವಾಸು ಮತ್ತು ಅದರ ಔಟ್ಲುಕ್ ಹೇಗಿರಬೇಕು, ರಿಚ್ನೆಸ್, ಲ್ಯಾವಿಶ್ನೆಸ್ ಅಂತ ಏನು ಅಂದ್ಕೊಳ್ತೀವಿ, ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಆ ಸಿನಿಮಾಗೆ ಎಷ್ಟು ಬೇಕೋ ಅಷ್ಟು. ಇನ್ನು ಸುಧಾಕರ್ ಅವರ ಸಿನಿಮಾಟೋಗ್ರಫಿ, ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ. ಸಿನಿಮಾಗೆ ಪೂರಕವಾಗಿ ಕೆಲಸ ಮಾಡಿದೆ. ಇನ್ನು ಕಾಂತರಾಜು ಅವರು ಹಿಂದೆ ಬೇರೆ ಬೇರೆ ಸಿನಿಮಾಗಳಿಗೆ ಬರೆದಿದ್ರು. ಆದರೆ ಒಬ್ಬ ಸ್ಟಾರ್ ನಟನ ಸಿನಿಮಾಗೆ ಕತೆಗೆ ಏನು ಬೇಕೋ ಆ ಸಂಭಾಷಣೆಯನ್ನು ಬರೆದಿದ್ದಾರೆ. ದರ್ಶನ್ ಅವರ ಇಮೇಜ್ಗೆ ಹೊಂದುವಂತಹ ಸಿಕ್ಕಾಪಟ್ಟೆ ಪಂಚಿಂಗ್ ಡೈಲಾಗ್ಗಳನ್ನು ಬರೆದಿದ್ದಾರೆ. ಅದೆಲ್ಲವೂ ಕೂಡ ಸಿನಿಮಾದಲ್ಲಿ ರೈಟ್ ಟೈಮ್ ಪ್ಲೇಸ್ಮೆಂಟ್ ಕೂಡ ಚೆನ್ನಾಗಾಗಿದೆ. ಸೊ ಅದು ಸಿನಿಮಾಗೆ ದೊಡ್ಡ ಪ್ಲಸ್ ಕೂಡ ಆಗತ್ತೆ. ಸೊ ಆ ಪಂಚಿಂಗ್ ಡೈಲಾಗ್ಗಳು, ಎಲ್ಲ ಪಾತ್ರಗಳಿಗೂ ಅವರು ಬರೆದಿರುವ ಡೈಲಾಗ್ಗಳು ಬಹಳ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಏನು ವರ್ಕ್ ಆಗಿಲ್ಲ ಅಥವಾ ಇದು ಯಾಕೆ ಹೀಗೆ ಅಂತ ಅನ್ಸುತ್ತೆ ಅನ್ನೋದ್ರೆ, ಒಂದು ಲೆಂತ್ ಪ್ರಶ್ನೆ ಇಲ್ಲಿ ಬರುತ್ತೆ. 2 ಗಂಟೆ 49 ನಿಮಿಷ, ಆಲ್ಮೋಸ್ಟ್ ಹತ್ತತ್ರ 3 ಗಂಟೆ ಇರುವಂತಹ ಸಿನಿಮಾ. ಫಸ್ಟ್ ಹಾಫ್ ನೋಡುವಾಗ ತುಂಬ ಬಿಲ್ಡಪ್ ಆಯ್ತಾ ಅಂತ ಅನ್ಸುತ್ತೆ. ಒಬ್ಬ ಸ್ಟಾರ್ ನಟರನ್ನ ಇಟ್ಕೊಂಡಿದ್ದಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಡಬೇಕಾಗಿತ್ತಾ ಅಂತಲೂ ಅನ್ಸುತ್ತೆ. ಬಟ್ ಒಂದು ಕಡೆ ಕತೆ ಕೂಡ ಜೊತೆಲಿ ಹೋಗ್ತಾ ಇರೋದನ್ನ ಸ್ವಲ್ಪ ಗೊಂದಲ ಆಗುತ್ತೆ. ಕತೆನೂ ಇದೆ, ಬಟ್ ಸ್ಟಿಲ್ ಇಷ್ಟು ಬಿಲ್ಡಪ್ ಬೇಕಿತ್ತಾ ಅನ್ನುವಂತಹ ಗೊಂದಲ ಸಹಜವಾಗಿಯೇ ಬರುತ್ತೆ. ಅದು ಬೇಕಾ ಬೇಡವಾ ಮಾಡಿದ್ದಾರೆ. ಬಟ್ ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಪೇಷನ್ಸನ್ನು ಕೆಲವು ಸಲ ಟೆಸ್ಟ್ ಮಾಡ್ಬೋದು. ಅಂದರೆ ಅಭಿಮಾನಿಗಳು ಅಲ್ಲದೇ ಇರೋರು, ಕಾಮನ್ ಆಗಿ ಸಿನಿಮಾ ನೋಡೋಕೆ ಹೋಗೋರಿಗೆ ಅದು ಅತಿ ಅಂತ ಅನಿಸ್ಬೋದು. ರಿಯಲ್ ಕತೆ ಓಪನ್ ಆಗೋದು ಸೆಕೆಂಡ್ ಹಾಫ್ನಲ್ಲಿ. ಅಲ್ಲೂ ಕೂಡ ಸ್ವಲ್ಪ ಅತಿ ಅನ್ನಿಸುವಂತಹ ದೃಶ್ಯಗಳು ಕೂಡ ಅಲ್ಲಲ್ಲಿ ಬರುತ್ತೆ. ಬಟ್ ಕಂಪೋಸಿಷನ್, ಫೈಟ್ ಕಂಪೋಸಿಷನ್ ಇರ್ಬೋದು, ಅಲ್ಲಿ ಬಂದಿರೋ ಪ್ಲೇಸ್ಮೆಂಟ್ಗಳಿರ್ಬೋದು, ಎಲ್ಲವೂ ಚೆನ್ನಾಗಿದೆ. ಸ್ವಲ್ಪ ಅತಿ ಅನಿಸುವಂತಹ ದೃಶ್ಯಗಳು ಕೂಡ ಅಲ್ಲೆಲ್ಲೋ ಒಂದು ಕಡೆ ನಮ್ಮನ್ನು ಪೇಷನ್ಸನ್ನು ಟೆಸ್ಟ್ ಮಾಡುತ್ತೆ. ಯಾಕಂದರೆ ಅದು ಸಿನಿಮಾ ಲೆಂತ್ ಅಷ್ಟಿರೋದ್ರಿಂದ ಅದು ಕೂಡ ಒಂದು ಕಾರಣ ಇರ್ಬೋದಾ, ಗೊತ್ತಿಲ್ಲ. ಸಿನಿಮಾ ನೋಡಿದಾಗ ಅದು ಅನ್ಸುತ್ತೆ. ಇನ್ನು ಶೋಭರಾಜ್ IG ಪಾತ್ರದಲ್ಲಿ ಮಾಡಿದ್ದಾರೆ. ಆದರೆ ಅವ್ರನ್ನೆಲ್ಲ ಒಂದು ಕಡೆ ಕಾಮಿಡಿಗಷ್ಟೇ ಒಂದು 2-3 ದೃಶ್ಯಕ್ಕೆ ಸೀಮಿತವಾಗಿ ಇಟ್ಟಿರೋದು ಅವ್ರನ್ನ ಇನ್ನೊಂದು ರೀತಿಯಲ್ಲಿ ಎಲ್ಲಾದರೂ ಬಳಸ್ಕೋಬಹುದಾಗಿತ್ತಾ ಅಂತ ಅನ್ಸುತ್ತೆ. ಇನ್ನು ಮಹೇಶ್ ಮಾಂಜ್ರೇಕರ್ ಪ್ರಮುಖ ವಿಲನ್. ಸೊ ಅವ್ರು ಎಂದಿನಂತೆ ಅವ್ರ ಪಾತ್ರಕ್ಕೆ ಏನು ಜಸ್ಟಿಫೈ ಮಾಡಬೇಕು ಅದನ್ನು ಮಾಡಿದ್ದಾರೆ. ಓವರಾಲ್ ಆಗಿ ನೋಡೋದಾದರೆ ದರ್ಶನ್ ಅವರು ಈ ಸಿನಿಮಾದ ನಾಯಕ. ಎಸ್, ಜನನಾಯಕನೂ ಕೂಡ ಹೌದು. ಈ ಸಿನಿಮಾ ನೋಡುವಾಗ ಅವರಿಗೆ ಒಂದು ಬೇರೆ ರೀತಿಯ ಇಮೇಜ್ ಖಂಡಿತವಾಗ್ಲೂ ಇಲ್ಲಿ ಕಾಣಿಸುತ್ತೆ. ಬೇರೆ ರೀತಿಯ ಇಮೇಜ್ ಬಂದಿದೆ. ಓವರಾಲ್ ಆಗಿ ಸಿನಿಮಾ ಎಸ್, ಒಂದು ಡೀಸೆಂಟ್ ವಾಚ್ ಅಂತ ನಾನು ಹೇಳ್ತೀನಿ. ಮೊದಲೆಲ್ಲ ಸಿನಿಮಾಗಳಲ್ಲಿ ಒಂದು ಹ್ಯಾಪಿ ಎಂಡಿಂಗು ಅಥವಾ ಒಂದು ಟ್ರ್ಯಾಜಿಡಿ ಎಂಡಿಂಗು ಏನೋ ಒಂದು ಇರ್ತಿತ್ತು. ಆದರೆ ಇವಾಗ ಈ ಪಾರ್ಟ್ 2 ಟ್ರೆಂಡ್ ಬಂದ ಮೇಲೆ ಎಲ್ಲೋ ಒಂದು ಕಡೆ ಎಂಡಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು ಸಹಜವಾಗಿ ಬಂದ್ಬಿಟ್ಟಿದೆ. ಇತ್ತೀಚೆಗೆ ಕಾಮನ್ ಆಗಿಬಿಟ್ಟಿದೆ ಅದು. ಇಲ್ಲೂ ಕೂಡ ಎಂಡ್ ಆಯಿತು, ಕತೆ ಮುಗಿತು ಅಂದಾಗ ಎಂಡಲ್ಲಿ ಒಂದು ಟ್ವಿಸ್ಟ್ ಕೊಡ್ತಾರೆ. ಹಾಗಿದ್ರೆ ಡೆವಿಲ್ 2 ಬರುತ್ತಾ? ದ ಡೆವಿಲ್ 2 ಬರುತ್ತಾ? ನಮಗೂ ಕುತೂಹಲ ಇದೆ. ಸೊ ಇದಿಷ್ಟು ಒಂದು ಸಣ್ಣ ನನ್ನ ಅನಿಸಿಕೆ, ಅಭಿಪ್ರಾಯವನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ನೀವೇನಾದರೂ ಸಿನಿಮಾ ನೋಡಿದರೆ
ನಿಮಗೇನು ಅನ್ನಿಸ್ತು ಸಿನಿಮಾ ನೋಡಿ? ನಿಮ್ಮ ಅಭಿಪ್ರಾಯ, ಅನಿಸಿಕೆನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿಲ್ಲ ಅಂದರೆ ನೋಡಿದ ನಂತರ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌತಮಿ ಜಾಧವ್. ಸಿನಿಮಾ ಬಗ್ಗೆ ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ಗೆ ಡೈಲಿ ಮಾಧ್ಯಮ ಅನ್ನೋಂಥ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.